ವನ್ನು ಬೇಡುತ್ತಾ ವೇದಿಕೆಯ ಮೇಲಿರುವಂಥ ಎಲ್ಲ ಯತಿವರ್ಯರ ಆಶೀರ್ವಾದವನ್ನು ಬೇಡುತ್ತಾ ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯಾದಿ ಗಣ್ಯರೇ ಒಬ್ಬೊಬ್ಬರ ಹೆಸರು ಹೇಳಲಿಕ್ಕೆ ಹೋಗುವುದಿಲ್ಲ, ಯಾಕಂದರೆ ತುಂಬ ಜನ ಇನ್ನು ಮಾತಾಡಲಿಕ್ಕಿದೆ. ವೇದಿಕೆಯ ಎದುರುಗಡೆ ಇರುವಂಥ ಎಲ್ಲ ಭಕ್ತಾಭಿಮಾನಿ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ನಾವೇನು ಹೆಚ್ಚೇನು ಮಾತಾಡಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಈಗ ತಾನೇ ಸ್ವಾಮೀಜಿಯವರು ಧರ್ಮದ ಬಗ್ಗೆ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಆದರೆ ಮಧುರಿಗೆ ಇವತ್ತು ಬರುವಾಗ ಒಂದು ಬ್ರಹ್ಮಕಲಶ ಅಂತ ಏನಂತ ಹೇಳಿದರೆ, ಆ ದೇವಸ್ಥಾನದ ಅಭಿವೃದ್ಧಿ ಆಗಬೇಕು, ಅಲ್ಲಿ ಸಾನ್ನಿಧ್ಯ ವೃದ್ಧಿಗಾಗಿ ಬೇಕಾಗುವಂಥ ಪೂಜೆ ಪುರಸ್ಕಾರಗಳು ನಡಿಬೇಕು, ಅತಿಥಿಗಳನ್ನು ಒಳ್ಳೆಯ ರೀತಿಯಲ್ಲಿ ಅತಿಥಿ ಸತ್ಕಾರ ಮಾಡಿ ಕಳಿಸ್ಕೊಡ್ಬೇಕು. ಇದಕ್ಕೆ ಬ್ರಹ್ಮಕಲಶ ಅಂತ ಹೇಳ್ತಾರೆ. ಇಡೀ ಇವತ್ತು ಊರಿಗೆ ಅಲಂಕಾರ ಮಾಡಿ ಒಳ್ಳೆಯ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಅಲ್ಲಿ ಸಾನ್ನಿಧ್ಯಕ್ಕೋಸ್ಕರ ಎಲ್ಲ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡುವಂಥ ತಯಾರಿ ಮಾಡಿ ಇವತ್ತು ಎಲ್ಲರಿಗೂ ಒಳ್ಳೆಯ ರೀತಿಯ ಅತಿಥಿ ಸತ್ಕಾರ ಮಾಡಿ ಇಡೀ ವಿಶ್ವಕ್ಕೆ, ಬಹುಶಃ ಈಗ ದುಬೈಯಲ್ಲೂ ಇದ್ದಾರೆ, ಇಡೀ ಕರ್ನಾಟಕದವರು ಇದ್ದಾರೆ, ಇಡೀ ದೇಶದಲ್ಲಿ ಇದ್ದವರು ಇಲ್ಲಿ ಬರುವಂಥ ಮಾಡಿದಂಥ ಎಲ್ಲ ಕಮಿಟಿಯವರಿಗೆ ಮತ್ತು ಇಲ್ಲಿರುವಂಥ ಕಾರ್ಯಕರ್ತರಿಗೆ ನಾನು ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಧರ್ಮದ ಬಗ್ಗೆ ನಾನು ಹೆಚ್ಚೇನು ಹೇಳಲಿಕ್ಕೆ ಹೋಗೋದಿಲ್ಲ. ದೇವರಿಗೆ ನಾವು ಎಲ್ಲಿ ಹೋದರೂ ನಮ್ಮ ಧರ್ಮ ಅಂತ ಹೇಳ್ತೇವೆ. ದೇವರ ಬಗ್ಗೆ ಎಲ್ಲರೂ ಹೋದರೂ ಕಾಣಿಕೆಯನ್ನು ಹಾಕಿವಿ, ಖರ್ಚು ಮಾಡ್ತೇವೆ. ಆದರೆ ದೇವರು ಇದ್ದಾರಾ ಇಲ್ವಾ ಅಂತ ಯಾರಿಗೂ ಗೊತ್ತಿಲ್ಲ. ನಾನು ಹೋದಲ್ಲೆಲ್ಲ ಹೇಳಲಿಕ್ಕೆ ಉಂಟು, ದೇವರು ಇದ್ದಾನ ಇಲ್ವಾ. ಮೂರ್ತಿ ಒಂದು ದೇವಸ್ಥಾನದ ಗರ್ಭಗುಡಿಯಲ್ಲಿ ಒಳಗಡೆ ಇರ್ತದೆ, ಕೈ ಮುಗಿತೇವೆ. ದೇವರು ಕಂಡವರು ಯಾರೂ ಇಲ್ಲ, ಖರ್ಚು ಮಾಡ್ತೇವೆ. ಪ್ರಶ್ನೆ ನಮ್ಮ ಎಲ್ಲರ ಮನಸ್ಸಿನಲ್ಲಿ ಇದೆ. ನನ್ನ ಪ್ರಕಾರ ದೇವರು ಇದ್ದಾರೆ ಅಂತ ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಆ ಸೃಷ್ಟಿ ಮಾಡುವಂಥದ್ದು, ಒಬ್ಬ ಮನುಷ್ಯನಿಗೆ ಜನ್ಮ ಕೊಡುವಂಥದ್ದು, ಗಾಳಿ ನೀರು ಮಳೆ ಯಾಕೆ ಬರ್ತದೆ, ಮೇ ತಿಂಗಳಲ್ಲೇ ಬರ್ತದೆ, ಒಂದು ತಿಂಗಳು ಆ ಕಡೆ ಈ ಕಡೆ ಬರ್ತದೆ. ಸೃಷ್ಟಿ ಮಾಡುವ ಸೃಷ್ಟಿಕರ್ತ ಯಾರು? ದೇವರು ಇದ್ದಾನೆ. ಆದರೆ ಮಾತಾಡುವ ದೇವರು ಎಲ್ಲಿದ್ದಾರೆ ಅಂತ ಹೇಳಿದರೆ ನಮ್ಮ ಮನೆಯಲ್ಲಿದ್ದಾರೆ. ನಮ್ಮ ಜನ್ಮ ಕೊಟ್ಟಂಥ ತಂದೆ ತಾಯಿ ನಮಗೆ ಮೊದಲಿನ ದೇವರು. ಆ ದೇವರ ಆಶೀರ್ವಾದ ಇದ್ದರೆ ಮಾತ್ರ ಈ ಗಣಪತಿ ದೇವರ ಆಶೀರ್ವಾದ ನಿಮಗೆ ಸಿಗ್ತದೆ. ಈಗ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ, ದೊಡ್ಡವರಾದ ಕೂಡಲೇ ತಂದೆ ತಾಯಿ ಅಂತ ಹೇಳಿದ್ರೆ ಭಾರಿ ನಮಗೆ ದೂರ. ತಂದೆ ತಾಯಿ ಹೇಳುವಾಗ ನಮಗೆ ಭಾರಿ ದೂರ ಆಗ್ತದೆ, ಅವರು ಹೇಳುವುದೆಲ್ಲ ತಪ್ಪು ಅಂತ ಕಾಣ್ತದೆ. ತಂದೆಯನ್ನು ತಾಯಿಯನ್ನು ಯಾವಾಗ ಪ್ರೀತಿ ಮಾಡೋದು ಅಂತ ಹೇಳಿದ್ರೆ ಸತ್ತ ದಿವಸ ಭಾರಿ ಅಳುದು, ನನ್ನ ತಂದೆ ಸತ್ತರು, ನನ್ನ ತಾಯಿ ಸತ್ತರು. ಆದರೂ ರಾತ್ರಿ ಒಳಗೆ ಕರೆಯುವಾಗ ಸ್ವಲ್ಪ ರಾತ್ರಿ ಜೋರಾಗಿದ್ದರೆ ಅವತ್ತು ಭಾರಿ ಅಳು. ಅದು ನಿಜವಾದ ಒಂದು ಪ್ರೀತಿ ಅಲ್ಲ. ಯಾವಾಗ ಅವರು ಜೀವಂತ ಇರ್ತಾರೆ ಆಗ ನಮ್ಮ ತಂದೆ ತಾಯಿಯನ್ನು ಯಾರು ಪ್ರೀತಿ ಮಾಡ್ತಾರೆ, ತಂದೆ ತಾಯಿಯ ಆಶೀರ್ವಾದ ಯಾವಾಗ ನಿಮಗೆ ಸಿಗ್ತದೆ ಆಗ ಮಾತ್ರ ಆ ಗರ್ಭಗುಡಿಯಲ್ಲಿರುವಂಥ ದೇವರ ಆಶೀರ್ವಾದ ನಮಗೆ ಸಿಗ್ತದೆ. ದೇವರಿಗೆ ಏನು ಬೇಡ ಅಂತೆ. ದೇವರಿಗೆ ನಾವು ಏನಾದರೂ ಬೇಕು ಅಂತ ಹೇಳಿದರೆ ಯಾರೂ ಕೂಡ ದೇವರಿಗೆ ಏನು ಕೊಡ್ತಾ ಇರಲಿಲ್ಲ. ನಾವೇನಾದರೂ ಪೂಜೆ ಯಾಕೆ ಮಾಡಬೇಕು? ಯಾವತ್ತೂ ಒಂದು ದಿವಸ ಪೂಜೆ ಮಾಡಿದರೆ ಸಾಕಲ್ಲ. ಒಂದು ಚಂಡಿಗೆ ಹೋಮ ಒಂದು ವರ್ಷ ಪೂರ್ತಿ ಮಾಡಿದರೆ ಸಾಕು. ದೇವರಿಗೆ ಒಂದು ದಿವಸ ದೀಪ ಇಟ್ಟರೆ ಸಾಕು. ಆವಾಗ ದೀಪ ಇಡೋದು ಯಾಕೆ? ಅದು ಪ್ರಜ್ವಲತೆ ಅಂತ ಹೇಳ್ತಾರೆ. ದೀಪ ಇಟ್ಟರೆ ನಮ್ಮ ಇಡೀ ಮನೆ ಬೆಳಕು ಬರ್ತದೆ. ಆ ಬೆಳಕಿಂದ ಏನಂದರೆ ಮನೆ ಪ್ರಜ್ವಲತೆ ಬರ್ತದೆ. ಅದೇ ರೀತಿ ಮನೆಯಲ್ಲಿ ನಾವು ದೀಪ ಇಟ್ಟ ಕೂಡಲೇ ದಿವಸಗಳು ಮನೆಯಲ್ಲಿ ಬೆಳಕು ಮೂಡುವಂಥದ್ದಾಗ್ತದೆ. ದೇವರಿಗೆ ಯಾವತ್ತು ನಾವು ಪೂಜೆ ಪುರಸ್ಕಾರವನ್ನು ಮಾಡ್ತೇವೆ, ದೇವರು ಒಂದಲ್ಲ ಒಂದು ದಿವಸ ನೆನೆತಾ ಇರ್ತಾರಂತೆ. ನಾವು ದೇವರಿಗೆ ಪೂಜೆ ಮಾಡಿದರೆ ಅವನ ಋಣ ಇದೆ ನನಗೆ, ಯಾವತ್ತಾದರೂ ಆ ಋಣವನ್ನು ವಾಪಸ್ ಕೊಡಬೇಕು. ನನಗೆ ಆರಾಧನೆ ಮಾಡಿದ್ದಾನೆ, ಅವು ಭಕ್ತಿ ರೂಪದಲ್ಲಿ ನನ್ನ ಆರಾಧನೆ ಮಾಡಿದ್ದಾನೆ, ಅದನ್ನು ಅವನಿಗೆ ವಾಪಸ್ ಕೊಡಬೇಕು ಅಂತ ದೇವರು ಕಾಯ್ತಾ ಇದ್ದಾನಂತೆ. ಅದಕ್ಕೆ ಬೇರೆ ಬೇರೆ ಕಥೆಗಳಿದೆ, ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಸಮಯದ ಅವಕಾಶ ಕೂಡ ಇಲ್ಲ. ನಾವು ದೇವರಿಗೆ ಪೂಜೆ ಮಾಡಿದ್ದು ಒಂದಲ್ಲ ಒಂದು ರೀತಿಯಿಂದ ನಮಗೆ ಅದು ಬರುವಂಥದ್ದು ಆಗ್ತದೆ. ಅದಕ್ಕಾಗಿ ನಾವು ದೇವರ ಆರಾಧನೆ ಮಾಡಬೇಕು. ಇವತ್ತು ಒಳ್ಳೆಯ ರೀತಿಯ ಕಾರ್ಯಕ್ರಮವನ್ನು ನೀವೆಲ್ಲ ಹಮ್ಮಿಕೊಂಡಿದ್ರಿ. ಇದು ಬ್ರಹ್ಮಕಲಶ ಅಂತ ಹೇಳಿದ್ರೆ ಒಬ್ಬರಿಂದ ಸಾಧ್ಯ ಇಲ್ಲ. ಸ್ವಾಮೀಜಿಗಳು ಹೇಳಿದರು, ಬೇರೆ ಬೇರೆ ವಿಚಾರಗಳು, ಕಮಿಟಿ, ಬೇರೆಯವರ ಮೇಲೆ ವ್ಯತ್ಯಾಸಗಳು, 14 ವರ್ಷ ಆಗಿರುವಂಥದ್ದು. ದೇವರಿಗೊಂದು ಇಂಥ ಸಮಯ, ಈ ಸಮಯದಲ್ಲಿ ಆಗಬೇಕು ಅಂತ ಇರ್ತದೆ. ಆ ಸಮಯದಲ್ಲೇ ದೇವರು ಮಾಡೋದು. ಅದಕ್ಕೆ ಒಬ್ಬೊಬ್ಬರು ಬರ್ತಾರೆ ದಾನಿಗಳು. ಇವತ್ತು ಸದಾಶಿವರೈಗಳಿರ್ಬೋದು, ಸುಮಾರು 2-2.5 ಕೋಟಿ ರೂಪಾಯಿಯನ್ನು ಅವರು ಒಬ್ಬರೇ ಇಲ್ಲಿ ದಾನವಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅಂಥ ದಾನಿಗಳು ತುಂಬ ಜನ ಇರ್ಬೋದು. ನಮಗೆ ಗೊತ್ತಿರುವ ಒಬ್ಬರ ಹೆಸರನ್ನು ಉಲ್ಲೇಖ ಮಾಡಿದ್ದಾನೆ, ಯಾರಾದ್ರು ತಪ್ಪು ತಿಳ್ಕೊಳ್ಬೇಡಿ. ಅಂಥವ್ರ ಕೈಗೆ ಸೋಡಿಸಿ ಈ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರಿಗೂ ಕೂಡ, ದಾನಿಗಳಿಗೆ ಕೂಡ ದೇವರಿಗೆ ಕೊಡಬೇಕಂತ ಇಲ್ಲ.
ಅವ್ರಿಗೆ ಇನ್ನೊಂದು 4 ಕಾರ್ ಹಿಡ್ಕೊಂಡು ಆರಾಮವಾಗಿ ತಿರುಗ್ಬೋದು. ಆದರೆ ಈ ಧರ್ಮ ಬೇಕು. ನಮ್ಮಲ್ಲಿ ಭಾಷಣ ಕೊಡೋವರೇ ಧರ್ಮ ಜಾಸ್ತಿ ಆಗಿದೆ. ನಮ್ಮ ಧರ್ಮದ ಬಗ್ಗೆ ಹಿಂದೂ ಧರ್ಮದಲ್ಲಿ ಧರ್ಮಕ್ಕೆ ಚಿಂತನೆ ಮಾಡುವವರು ಕಡಿಮೆ ಆಗಿದೆ. ನಮ್ಮಲ್ಲಿ ಎಷ್ಟೋ ಜನರಿಗೆ ಈಗಲೂ ಬ್ರಹ್ಮಾರ್ಪಣೆ ಬಿಡ್ಲಿಕ್ಕೆ ಗೊತ್ತಿಲ್ಲ. ಕೇಳಿ ಅಂತೆ, ಎಷ್ಟು ಜನ ಭಗವದ್ಗೀತೆಯನ್ನು ನನ್ನನ್ನು ಸೇರಿ ಎದುರುಗಡೆ ಗೀತವ್ರ ಕೇಳಿ ಭಗವದ್ಗೀತೆಯನ್ನು ಎಷ್ಟು ಜನ ಓದಿದ್ದಾರೆ ಅಂತ. ನೀವು ವಾಪಸ್ಸು ಪ್ರಶ್ನೆ ಕೇಳಿದರೆ ನನಗೂ ಕೂಡ ಪೂರ್ತಿ ಗೊತ್ತಿಲ್ಲ. ಭಗವದ್ಗೀತೆ ಓದಿದವರೇ ಕಡಿಮೆ. ನಿಮಗೆ ಎಷ್ಟು ಗೊತ್ತಿರ್ಬೋದು ಅಂತ ಹೇಳಿದ್ರೆ, ಈ ದೇಶದಲ್ಲಿ ವಿಶ್ವದಲ್ಲಿ ಬೈಬಲ್ ಎಷ್ಟು ಸೇಲ್ ಆಗಿದೆ ಗೊತ್ತಾ ನಿಮಗೆ? 65,000 ಕೋಟಿ ಸೇಲ್ ಆಗಿದೆ. ಕುರಾನ್ ಎಷ್ಟು ಸೇಲ್ ಆಗಿದೆ ಗೊತ್ತಾ? 19,000 ಕೋಟಿ ಸೇಲ್ ಆಗಿದೆ. ನಮ್ಮ ಭಗವದ್ಗೀತೆ ಎಷ್ಟು ಸೇಲ್ ಆಗಿದೆ ಗೊತ್ತಾ? 10,000 ಕೋಟಿ ಸೇಲ್ ಆಗಿದೆ. ಹಾಗಂದರೆ ಎಷ್ಟು ನಾವು ಭಗವದ್ಗೀತೆ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ ನೀವು ಬೇರೆ ಬೇರೆ ಆಲೋಚನೆ ಮಾಡ್ಬೋದು. ನೀವು ನಮ್ಮ ಹಿಂದೂ ಧರ್ಮದಲ್ಲಿ ಎಷ್ಟು ಜನ ದೇವಸ್ಥಾನಕ್ಕೆ ಹೋಗ್ತಾರೆ? ಅದೇ ನೀವು ಕ್ರಿಶ್ಚಿಯನ್ ಧರ್ಮವನ್ನು ನೋಡಿ ಅಂತೆ, ಪ್ರತಿ ಆದಿತ್ಯವಾರ ಅವರು ಹೋಗ್ತಾರೆ. ನಾವು ಹೋಗ್ತೇವಾ? ನಾವು ಹೋಗೋದಿಲ್ಲ. ಮುಸ್ಲಿಂ ಧರ್ಮವನ್ನು ನೋಡಿ, ಪ್ರತಿ ಶುಕ್ರವಾರ ಹೋಗ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳನ್ನು ನೋಡಿ, ಇಷ್ಟು ಚಿಕ್ಕ ಮಕ್ಕಳು 5 ಗಂಟೆಗೆ ಎದ್ದುಕೊಂಡು ಆ ಧರ್ಮವನ್ನು ಕಲೀಲಿಕ್ಕೆ ಹೋಗ್ತಾರೆ. ನಮ್ಮ ಮಕ್ಕಳಲ್ಲಿ ಕೇಳಿ ಅಂತೆ, ಮೊಬೈಲನ್ನು ಕೊಟ್ಟರೆ 1 ನಿಮಿಷದಲ್ಲಿ ಬಿಡಿಸ್ಕೊಡ್ತಾರೆ. ಭಗವದ್ಗೀತೆ ಏನು ಮಗ ಅಂತ ಕೇಳಿದ್ರೆ ಯಾರಿಗೂ ಭಗವದ್ಗೀತೆ ಗೊತ್ತಿಲ್ಲ. 60-70 ವರ್ಷದವರಿಗೆ ಬ್ರಹ್ಮಾರ್ಪಣೆ ಬಿಡ್ಲಿಕ್ಕೆ ಕೊಟ್ಟಲ್ಲ. ಭಟ್ರು ಹೇಳಬೇಕು, ತೀರ್ಥ ಇಟ್ಟಿದ್ದೀನಿ, ಹೂವು ಹಾಕಿದ್ದೀನಿ, ತುಳಸಿ ಇಟ್ಟಿದ್ದೀನಿ, ನೀರು ಬಿಡು, ಆನಂತರ ಹೂವನ್ನು ಕೆಳಗೆ ಬಿಡು, ತುಳಸಿ ಒಳಗೆ ಮೇಲೆ ಇಡು, ಆ ಹೂವನ್ನು ತೆಗೆದು ಹೆಂಡತಿಗೆ ಕೊಡು. ಇದನ್ನೆಲ್ಲ ಹೇಳಿದ ಮೇಲೆ 60 ವರ್ಷ ಯಾರಾದರೂ ಅದು ಒಂದು ಇದು ಮಾಡ್ತಾರೆ, ಕುಂಕುಮಾರ್ಚನೆ ಮಾಡ್ತಾರೆ. ಆಗ ಭಟ್ರು ಕೇಳ್ತಾರೆ, ಇಂಚಿನ ಜಾತ ಕಡೆ ಇಂಚಿನ ಉಂಟಂತ. ಆಗ ತಾಯಿ ಹಿಂದಿಂದ ಹೇಳುದು, ಅವಳದು ಕೃತಿಕ ನಕ್ಷತ್ರ, ವೃಷಭ ರಾಶಿ. ನಾವನ್ನ ಬಿಡುವುದಿಲ್ಲ ಅವರಿಗೆ ಕಳಿಸ್ಲಿಕ್ಕೆ. ನಾವು ಬಿಡುವಂಥ ವ್ಯವಸ್ಥೆ ಮಾಡಬೇಕು. ನಿಮ್ಮ ಮಕ್ಕಳು ಅವರ ಕುಲ ಗೋತ್ರಗಳನ್ನು ಅವರನ್ನು ಹೇಳುವಂಥ ಕೆಲಸಗಳನ್ನು ನಾವು ಹೇಳ್ಕೊಡ್ಬೇಕು. ಎಲ್ಲಿ ನಾವು ಸ್ವಾಮೀಜಿ ಅವರು ಹೇಳಿದರು, ಎಲ್ಲಿ ಕರ್ಕೊಂಡು ಹೋಗ್ತೀವಿ ಮಕ್ಕಳನ್ನು, ಅವರೆಲ್ಲ ಮನೆಯಲ್ಲಿ ಕೂತ್ಕೊಂಡು ಆರಾಮ ಮೊಬೈಲಲ್ಲಿ ಇರ್ತಾರೆ. ನಾವು ನಮ್ಮಷ್ಟಕ್ಕೆ ಆರಾಮ ಹೋಗ್ತಾ ಇರ್ತೇವೆ. ಅದಕ್ಕೆ ನಮ್ಮ ಹಿಂದೂ ಧರ್ಮದ ಬಗ್ಗೆ ನಾವು ನಮ್ಮ ಮಕ್ಕಳಿಗೆ ಹೇಳಿಕೊಡುವಂಥದ್ದಾಗಬೇಕು. ಭಾಷಣದಲ್ಲಿ ನಮ್ಮ ರಾಜಕೀಯದವರು ಬಾಕಿ ಎಲ್ಲ ಭಾಷಣದಿಂದ ಏನಾಗೋದಿಲ್ಲ. ನಮ್ಮವರೇ ನಮ್ಮ ಆಸ್ತಿಗಳನ್ನು ಹೊರಗೆ ಹಾಕುವಂಥ ಪರಿಸ್ಥಿತಿಯಲ್ಲಿ ನಾವು ಮಹಾಲಿಂಗೇಶ್ವರ ದೇವಸ್ಥಾನದ ಜಾಗೆಯನ್ನು ನಾವು ನೋಡಿರ್ಬೋದು. ನೀವೆಲ್ಲ ಸುಮಾರು 15 ಎಕರೆ ಜಾಗೆ ಎಲ್ಲ ಯಾರ್ಯಾರು ಒಳಗೆ ಹಾಕಿದ್ದಾರೆ. ಇಷ್ಟುವರೆಗೆ ಯಾರು ಕೂಡ ಅದನ್ನು ತಗೊಳ್ಳಿಕ್ಕೆ ಆಗಲಿಲ್ಲ. ನಾನು ಬಂದ ಶಾಸಕನಾದ ಮೇಲೆ ಅದನ್ನೆಲ್ಲ ವಾಪಸ್ ಪಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದು ಹಿಂದೂ ಧರ್ಮಕ್ಕೆ ಕೊಡುವಂಥ ಕೊಡುಗೆ. ಎಷ್ಟೋ ದೇವಸ್ಥಾನಗಳಲ್ಲಿ ನಾವು ಹೋಗ್ತೇವೆ, ಭಾಷಣ ಬಿಗಿತೇವೆ, ಧರ್ಮದ ಬಗ್ಗೆ ಭಾಷಣ ಬಿಗಿತೇವೆ. ಅವರ ಮಕ್ಕಳನ್ನು ಏನು ಮಾಡುವುದಿಲ್ಲ, ಇನ್ನೊಬ್ಬರ ಮಕ್ಕಳ ಬಗ್ಗೆ ಮಾತಾಡ್ತೇವೆ. ನಮ್ಮ ಕೊಡುಗೆ ಏನು ನಮ್ಮ ದೇವಸ್ಥಾನಗಳಿಗೆ? ನಾವಲ್ಲಿ ಹೋಗಿ ಗಟ್ಟಿ ತಿಂದು ಶಾಲ್ ಹಾಕ್ಕೊಂಡು ಬೊಂಡ ಹಿಡಿದು ಕೊಡ್ದು ಸೀದಾ ತಿರುಗಿ ಬರೋದಲ್ಲ. ನಮ್ಮ ಕೊಡುಗೆಗಳನ್ನು ಆ ದೇವಸ್ಥಾನಗಳಿಗೆ ಕೊಡುವಂಥದ್ದಾಗಬೇಕು. ನಮ್ಮ ರಾಜಕೀಯದವ್ರು ಏನು ಮಾಡೋದು? ಭಾಷಣ ಬಿಗಿಯುವುದು, ಧರ್ಮದ ಬಗ್ಗೆ ಇಕ್ಕಟ್ಟು ಮಾಡೋದು, ಆನಂತರ ನಮ್ಮ ಧರ್ಮದ ಬಗ್ಗೆ ಬೋಧನೆಗಳನ್ನು ಕೊಡುವಂಥದ್ದು. ನಾನು ಸರಿ ಇದ್ದರೆ ಮಾತ್ರ ನಮ್ಮ ಧರ್ಮ ಸರಿ ಆಗಲಿಕ್ಕೆ ಸಾಧ್ಯ. ನಮ್ಮ ಧರ್ಮಕ್ಕೆ ನಮ್ಮ ಕೊಡುಗೆಗಳು ಏನಿದೆ? ನಮ್ಮ ಧರ್ಮ ಇನ್ನಷ್ಟು ಮೇಲೆ ಬರುವಂಥ ವಿಚಾರಗಳಿದೆ. ಇವತ್ತು ಇಷ್ಟು ಜನ ಇಲ್ಲಿ ಸೇರಿ, ಕಾರ್ಯಕರ್ತರೆಲ್ಲ ಸೇರಿ ಈ ರೀತಿಯ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಇದನ್ನು ಉಳಿಸುವಂಥ ಕೆಲಸ ಮಾಡಬೇಕು. ಯಾರೋ ಒಬ್ಬನ ಕೈಯಿಂದ ಆಗುವಂತಲ್ಲ. ದೇವರು ಎಲ್ಲಿ ಕೂಡ ಸೃಷ್ಟಿ ಮಾಡ್ತಾರೆ. ನಾನೊಂದು 8-9 ದೇವಸ್ಥಾನಗಳ ಬ್ರಹ್ಮಕಲಶ ಮಾಡಿದ್ದೀನಿ. ಅಲ್ಲಿ ಬ್ರಹ್ಮಕಲಶ ಮಾಡುವಾಗ ತುಂಬ ಅತಿಥಿಗಳು ಬರ್ತಾರೆ. ದೇವಸ್ಥಾನ ಭಾರಿ ಚೆನ್ನಾಗಿ ಆಗ್ತಾನೆ, ನಾನು ಅದನ್ನು ತೂವನೇರ ಏರುಳ್ಳೇರ ಅಂತ ಒಂದು ಪ್ರಶ್ನೆ ಬಿದ್ದು ಹೋಗ್ತಾರೆ. ನಾವೀಗ ಬಂದು ಇಲ್ಲಿ ಹೋಗೋದು 10-15 ನಿಮಿಷಕ್ಕೆ. ಇಲ್ಲಿ ಬೇಕಾದವರು ಇಡೀ ವರ್ಷ 14 ವರ್ಷದಿಂದ ಬೆವರು ಸುರಿಸಿ ಕೆಲಸ ಮಾಡಿದವರು ನೀವು. ನಾವು ಏನಲ್ಲ, ನಾವೀಗ 5 ನಿಮಿಷ ಅಲ್ಲಿ ಮಾತಾಡಿ ಇನ್ನು ನೆಕ್ಸ್ಟ್ ಬೆಳ್ತಂಗಡಲ್ಲಿ ಕಂಬಳ ಇದೆ, ಅಲ್ಲಿ ಹೋಗಿ ಮಾತಾಡ್ಲಿಕ್ಕೆ ಹೋಗುದು. ಆದರೆ ಇಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಮುಖ್ಯ. ದೇವರು ಒಂದು ಖಂಡಿತ ಎಲ್ಲ ಕಡೆ ಸೃಷ್ಟಿ ಮಾಡ್ತಾರೆ. ನಾವೀಗ ಎಷ್ಟು ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ರು ಇನ್ನೊಬ್ಬನಲ್ಲಿ ತರುವಂಥ ಕೆಲಸ ದೇವರು ಮಾಡ್ತಾರೆ. ಅದೊಂದು ಸೃಷ್ಟಿ ಅದರಷ್ಟಕ್ಕೆ ಹೋಗ್ತಾ ಇರ್ತದೆ. ಅದರಿಂದ ಧರ್ಮ ಎಲ್ಲೂ ಕಡಿಮೆ ಆಗುವುದಿಲ್ಲ, ಧರ್ಮ ಬೆಳೀತಾ ಹೋಗ್ತದೆ. ಈ ಹಿಂದೆ ಆಗದಂಥ ಜೀರ್ಣೋದ್ಧಾರಗಳು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಬೆಳೀತಾ ಹೋಗ್ತದೆ. ಆ ರೀತಿ ಎಲ್ಲ ಕೆಲಸಗಳು ಆಗ್ತದೆ. ಇನ್ನೇನು ಹೆಚ್ಚೇನು ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಒಳ್ಳೆಯ ಕಾರ್ಯಕ್ರಮ, ಒಳ್ಳೆಯ ಕೆಲಸ. ಈ ದೇವಸ್ಥಾನಕ್ಕೆ ಇಷ್ಟು ವರ್ಷದಲ್ಲಿ ಕೆಲವರು ಹೆಚ್ಚಾಗಿ ದಾನಿ ಕೊಟ್ಟಿರ್ಬೋದು, ಕೆಲವು ಏನು ದೇಣಿಗೆ ಕೊಟ್ಟಿರಲಿಕ್ಕಿಲ್ಲ. ಆದರೆ ಅವರ ಜೀವದ ಆ ಬೆವರು ಈ ಪುಣ್ಯದ ಮಣ್ಣಿಗೆ ಬುದ್ಧಿರ್ಬೋದು. ಆ ಅಷ್ಟಬಂಧ ಏನಿದೆ ಅದೆಲ್ಲ ಆ ನಿಮ್ಮ ಬೆವರು ಮತ್ತು ನೀವು ಕೊಟ್ಟಂಥ ದೇಣಿಗೆ ಆಗಿ ಆ ಗಣಪತಿಗೆ ಸಮರ್ಪಣೆ ಆಗಲಿ. ಇಲ್ಲಿರುವಂಥ ಎಲ್ಲ ಜನರ ಭಕ್ತಾದಿಗಳ ಇಷ್ಟಾರ್ಥ ಸಿದ್ಧಿ ಆಗಲಿ ಅಂತ ನಾನು ದೇವರ ಹತ್ರ ಬೇಡ್ಕೊಳ್ತಾ, ನನಗೂ ಕೂಡ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮಗೆಲ್ಲ ತಲೆ ತಗ್ಗಿಸಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಒಮ್ಮೆ ಜೈಕಾರ ಹಾಕೋಣ, ಹೇಗೆ? ಗೋವಿಂದ ಪಾಡ್ಕೋಣ. ಗಡ್ಡ ಕೈಲ ಮಿತ್ತು ತೇಡ್ತು ಗೋವಿಂದ ಪಾಡು. ಓಡಕ್ಕೆ ನೋಡು.
ಕುಡ್ಲಾಗ ಸಮುದ್ರದ ಬರಿ ಕಂಚಿಗೆ ಪನ್ನ ಶನಿ ಪೂರ ದೂರ ಆಪುಣಿಗೆ ಎಲ್ಲಿ ಶನಿ ಕುಳಿತನ ಪೂರ ಹಂಚಿ ಹೋಪಗೆ ಗಂಟೆ ಕೇಳಿದರೆ ಶನಿ ಎಲ್ಲ ದೂರ ಆಗ್ತದಂತೆ, ಗೋವಿಂದ ಕೇಳಿದರೆ ಸ್ವಲ್ಪ ಸ್ವಲ್ಪ ವ್ಯತ್ಯಾಸಗಳಿದ್ರೆ ದೂರ ಹೋಗ್ತದಂತೆ, ಮತ್ತು ಒಳ್ಳೇದಾಗ್ತದೆ. ಹಾಗೆ ನಿಮ್ಮ ಶಕ್ತಿ ಎಷ್ಟಿದೆ ಅಂತ ನೋಡುವ. 3 ಸಲ ಗೋವಿಂದ ಹಾಕ್ತೀನಿ. 2 ಕೈ ಮೇಲೆ ಎತ್ತಿ ಆದಷ್ಟು ಜೋರಾಗಿ ಗೋವಿಂದ ಹಾಕಿ. ಮಧುರು ಶ್ರೀ ಗಣಪತಿ ದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ. ಮಧುರು ಶ್ರೀ ಗಣಪತಿ ದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ. ಸಾಕ, ಇಷ್ಟೇನ ದಮ್ಮು ನಿಮ್ಮದು? ಈಗ ಫೈನಲ್ ಒಂದು ಜೋರಾಗಿ ಕೇಳಬೇಕು. ಮಧುರು ಶ್ರೀ ಗಣಪತಿ ದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ ಗೋವಿಂದ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.